ಕ್ರಿಸ್ಮಸ್ ಹಾಗೂ ಸಂಕ್ರಾಂತಿ ಹಬ್ಬಕ್ಕೆ ಬೆಂಗಳೂರಿನ ಪುಲಕೇಶಿ ನಗರದಲ್ಲಿ ಸಾರ್ವಜನಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಯಿತು. ಪುಲಕೇಶಿ ನಗರ ಕ್ಷೇತ್ರದ ಶಾಸಕ ಎಸಿ ಶ್ರೀನಿವಾಸ್ ನೇತೃತ್ವದಲ್ಲಿ ಕ್ಷೇತ್ರದ 10,000 ಜನರಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುನೇಶ್ವರ ನಗರ ವಾರ್ಡ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಿನಿ ಫುಟ್ಬಾಲ್ ಸ್ಟೇಡಿಯಂನಲ್ಲಿ ಆಹಾರ ಧಾನ್ಯದ ಕಿಟ್ ನೀಡಲಾಯಿತು. ಅಕ್ಕಿ, ತೊಗರಿಬೇಳೆ, ಸಕ್ಕರೆ, ಬೆಲ್ಲ, ಅಡುಗೆ ಎಣ್ಣೆ ಒಳಗೊಂಡ ಕಿಟ್ ವಿತರಣೆ ಮಾಡಲಾಯಿತು. ರಂಜಾನ್ ಹಬ್ಬದಲ್ಲಿಯೂ ಕಿಟ್ ವಿತರಣೆ ಮಾಡಲಾಗಿತ್ತು. ಈಗ ಕ್ರಿಸ್ಮಸ್ ಮತ್ತು ಸಂಕ್ರಾಂತಿಗೆ ಕ್ಷೇತ್ರದ ಜನರಿಗೆ ಕಿಟ್ ವಿತರಣೆ ಮಾಡಲಾಗ್ತಾ ಇದೆ. ಶಾಸಕ ಎಸಿ ಶ್ರೀನಿವಾಸ್, ಸ್ಥಳೀಯ ಮುಖಂಡರಾದ ಅಬ್ದುಲ್ ವಾಜೀದ್, ಜಾಕೀರ್, ರಿಜ್ವಾನ್ ಮೊದಲಾದವರು ಭಾಗಿಯಾಗಿದ್ದರು. ಗೆದ್ದ ಮೇಲೆ ಪುಲಕೇಶಿ ನಗರದಲ್ಲಿ ನಾನು ನೋಡಿದಾಗ ತುಂಬ ಬಡವರು, ವರ್ಕರ್ಸು, ಕೂಲಿ ಕಾರ್ಮಿಕರು ಹೆಚ್ಚಿಗೆ ಇರೋದ್ರಿಂದ ನಾನು ಕಳೆದ ರಂಜಾನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಹಾರ ಕಿಟ್ಗಳು ರಂಜಾನಲ್ಲೂ ಕೊಟ್ಟಿದ್ದೀನಿ 10,000. ಈಗ ಒಟ್ಟಿಗೆ ಪೊಂಗಲ್ಲು ಮತ್ತು ಕ್ರಿಸ್ಮಸ್ ಬಂದಿದೆ. 25ನೇ ತಾರೀಕು ಕ್ರಿಸ್ಮಸ್ಸು, 14 ಪೊಂಗಲ್ ಇದೆ. ಆದ್ದರಿಂದ ಇಲ್ಲಿನ ಕ್ರಿಶ್ಚಿಯನ್ ಬಾಂಧವರು ಮತ್ತು ಪೊಂಗಲ್ ಬಾಂಧವರಿಗೆ ಒಟ್ಟಿಗೆ ನಾವು ಇವತ್ತು ಆಹಾರ ಧಾನ್ಯಗಳನ್ನು ಕೊಡ್ತಾ ಇದ್ದೀವಿ. ಇದು ನಮ್ಮ ಜನಗಳು ಸದುಪಯೋಗ ಪಡಿಸ್ಕೊತಾರೆ. ನನ್ನ ಕ್ಷೇತ್ರದಲ್ಲಿ ಬೆಂಗಳೂರಲ್ಲಿ 28ರಲ್ಲಿ ಅತಿ ಬಡವರು ಮತ್ತು ಕಾರ್ಮಿಕರು ಇರೋ ಜಾಗ ನಮ್ಮದು. ಅದಕ್ಕೋಸ್ಕರ ಈ ಕಿಟ್ಟನ್ನು ವಿತರಣೆ ಮಾಡ್ತೀವಿ. ನಮಗೆ ನೋಡಿ, ಸಿದ್ದರಾಮಯ್ಯ ಇರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರ ಹೆಚ್ಚು ಬಡವರು ಇರ್ತಕ್ಕಂಥದ್ದು ಮತ್ತು ಹಿಂದುಳಿದ ಬಟ್ ಅಭಿವೃದ್ಧಿ ಎಲ್ಲೂ ಕಾಣಲಿಲ್ಲ. ನನಗೆ ಗೊತ್ತಿಲ್ಲ, 2008ರಿಂದ ಇಲ್ಲಿ ಅಂಥ ಅಭಿವೃದ್ಧಿ ಕಾಣಲಿಲ್ಲ. ಅದಕ್ಕೋಸ್ಕರ ಇವತ್ತು ಕುಡಿಯೋಕ್ಕೆ ನೀರಕ್ಕೆ ಒಂದು ಓವರ್ ಟ್ಯಾಂಕ್ ಇರಲಿಲ್ಲ. ನಮಗೆ ಹೈಗ್ರೌಂಡ್ಸಿಂದ ನೀರು ಬರೋದು 2 ಅವರ್ ನಿಂತು ಹೋಗ್ತಾಯಿತ್ತು. ನೀರಿಲ್ಲ ಅಂದ ತಕ್ಷಣವೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಕೂಡಲೇ 30 ಕೋಟಿಯನ್ನು ಬಿಡುಗಡೆ ಮಾಡಿ GLR ಪಂಪ್ ರೆಡಿ ಆಗ್ತಾಯಿದೆ. ಇನ್ನು ನಮ್ಮ ರಸ್ತೆ ಅಭಿವೃದ್ಧಿಗೆ ಸುಮಾರು 400-500 ಕೋಟಿ ಕೊಟ್ಟಿದ್ದಾರೆ. ಇನ್ನು ನಮ್ಮ ಠಾಣೆ ರೋಡು ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.